ದೇಣಿಗೆ ಪಡೆದು ಸಾಮೂಹಿಕ ವಿವಾಹ ರಾಜು ಖಾನಪ್ಪನವರ ಆರೋಪ ಸತ್ಯಕ್ಕೆ ದೂರವಾಗಿದೆ. 11 ವರ್ಷದಿಂದ ದಿವಂಗತ ಕೆಎಚ್ ಪಾಟೀಲ ಅಭಿಮಾನಿ ಬಳಗದಿಂದ ಸಾಮೂಹಿಕ ವಿವಾಹ ಮಾಡಿಕೊಂಡು ಬರಲಾಗಿದೆ. ಇದರ ವಿರುದ್ಧ ಹಿಂದೂ ಸಂಘಟನೆ ಕೆಲ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಫೀರಸಾಬ್ ಕೌತಾಳ್ ಅವರ ಹರಕೆ ಈಡೇರಿದ ಹಿನ್ನೆಲೆಯಲ್ಲಿ ಹರಕೆ ತೀರಿಸುತ್ತಿದ್ದಾರೆ ಎಂದು ದಿವಂಗತ ಕೆಎಚ್ ಪಾಟೀಲ ಅಭಿಮಾನಿ ಬಳಗದ ಉಪಾಧ್ಯಕ್ಷ ರಮೇಶ ಮುಳಗುಂದ ಸ್ಪಷ್ಟನೆ ನೀಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ಬೇರೆ ಯಾರಿಂದಲೂ ದೇಣಿಗೆ ಪಡೆಯದೆ ಕೆಎಚ್ ಪಾಟೀಲ ಅಭಿಮಾನಿ ಬಳಗದಿಂದ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದೇವೆ. ವಧೂವರರಿಗೆ ಬೇಕಾಗುವ ಎಲ್ಲ ವಸ್ತುಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ತನು ಮನೋಧನದಿಂದ ನಾವು ಪುಣ್ಯಾಶ್ರಮದ ಜೊತೆಗೆ ಇದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ವಿನೋದ ಶಿದ್ಲಿಂಗ್, ಚಂದ್ರು ಕಡಕೊಳ, ಅನಿಲ ಶಿಂಗಟಾಲಕೇರಿ, ಹನುಮಂತಪ್ಪ ಆಸಂಗಿ, ದಾವಲ ಈರಕಲ್, ಅಜರುದ್ದೀನ್ ಮುಲಿಮನಿ, ರಜಾಕ್ ಸೂಡಿ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಾವು ಸುದ್ದಿಗೋಷ್ಠಿ ಮಾಡೋ ಕಾರಣ ಏನಂದರೆ, ಒಂದು 3-4 ದಿವಸದಿಂದ ಇಲ್ಲೇ ಒಂದು ಸ್ವಲ್ಪ ಜನ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಮಾಡಿ ನಾವು 11 ವರ್ಷದ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ನಾವು ಮದುವೆಗಳು ಮಾಡ್ಕೊಂಡು ಬಂದೀವಿ. ಅದಕ್ಕೆ ಪೀರ್ ಸಾಹೇಬ್ರ ಅಧ್ಯಕ್ಷರು, ನಾವು ಉಪಾಧ್ಯಕ್ಷರು, ಖಜಾಂಚಿ ಎಲ್ಲ ಅದಾರ. ಆ ವಿಷಯಕ್ಕೆ ಏನಂತ ಹೇಳಿದ್ರೆ, ಅವ್ರೇನಂದ್ರೆ ಕೆಎಚ್ ಪಾಟೀಲ್ ಅವರಲ್ಲೇ ಮದುವೆ ಮಾಡ್ತಾರೆ, ಆಮೇಲೆ ಗುಂಪು ಕಟ್ಕೊತಾರೆ ಅಂತೇಳಿ ಏನೋ ಒಂದು ನಮ್ಗೆ ಹಂಗೆ ಮಾತಾಡಿದ್ರು. ಸರಿ, ಸುಮಾರು 11 ವರ್ಷದಿಂದ ನಾವು ಕೆಎಚ್ ಪುಟ್ಟರಾಜ ಅಜ್ಜರದ ಆರಾಧನೆ ಮಾಡತ್ತೀವಿ, ಮದುವೆ ಮಾಡ್ಕೊತ ಬಂದೀವಿ. ಸಾಕಷ್ಟು ನಿಮಗೆ ಗುರ್ತೈತೆ, ಬಂದಾಗೊಮ್ಮೆ ನಿಮ್ಮ ಕಡೆನೇ ಬರ್ತೀವಿ, ನಿಮಗೆ ಗುರ್ತೈತಿ ಎಲ್ಲನ. ಯಾಕಂದ್ರೆ ನಮ್ಮ ಅಧ್ಯಕ್ಷರದ ಒಂದು ಹರಕೆ ಇತ್ತು, ಪೀರ್ ಸಭಾಕೊತ್ತಳದ. ಅವ್ರ ಮನೆಯವ್ರು ಆರಾಮಿಲ್ಲಾರ್ದಾಗ, ಅವ್ರು ಏನೋ ಜೀವಕ್ಕೆ ತ್ರಾಸಿದ್ದಾಗ ಅಲ್ಲಿ ದೇವರೇನೋ ಅವ್ರಿಗೆ ಆಶೀರ್ವಾದ ಮಾಡಿದ. ಆ ಹರಕೆಲಿದ್ದವರಲ್ಲೇ ಏನು ಮಾಡಿದ್ರೆ ಅದನ್ನು ಹರಕೆ ಒಪ್ಕೊಂಡ್ರು. ಆವಾಗಲಿಂದ ಮದುವೆ ಸ್ಟಾರ್ಟ್ ಮಾಡಿದ್ವಿ ನಾವು. 20 ಬಂದು, 25 ಬಂದು, 30 ಬಂದು, 35 ಬಂದು, ವರ್ಷ ಚಾಲು ಆಗ್ತದೆ. ನಾವು ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಮದುವೆ ಮಾಡ್ತಾಳೆ, ಯಾರಲ್ಲಿಂದ ನಾವು 1 ರೂಪಾಯಿ ತೊಗೊಳಂಗಿಲ್ಲ. ಆಮೇಲೆ ಯಾರಿಗೂ ಹೋಗಿ ನಾವು ಪಟ್ಟಿ ಎತ್ತಂಗಿಲ್ಲ. ಮಾರ್ಕೆಟ್ನಾಗ ಸಾಕಷ್ಟು ಜನ ನಮ್ಗೆ ಕೊಡ್ತೀನಿ ಅಂದರು. ನಮ್ಮ ಕಡೆಯಿಂದ ಕಾಯಿಪಲ್ಲೆ ತೋರಿ, ನಮ್ಮ ಕಡೆ ಹೊರಗೆ ತೋರಿ ಎಲ್ಲರೂ ಅಂದರು. ನಾವು ಬೇಡ ಅಂದ್ವಿ. ಇಲ್ಲರಿ ನಾವು ಕೊಡಬೇಕಂದ್ವಿ. ಕೊಟ್ಟರೆ ಅಜ್ಜನ ಕಡೆ ಕೊಡ್ರಿ ಅಂತಂದ್ವಿ ನಾವು. ಅಜ್ಜನ ಮಠದಾಗ ಕೊಟ್ರಿಪ್ಪ, ನಾವು ಯಾರ ಕಡೆ 1 ರೂಪಾಯಿ ತೊಗೊಳಂಗಿಲ್ಲ. ನಿಮ್ಗೆ ಯಾರಾದರೂ ಬಂದು ತೊಗೊಂಡಾರ ಅಂದರೆ ನೀವು ಅದನ್ನು ವೆರಿಫಿಕೇಷನ್ ಮಾಡ್ಬೋದು. ನೀವು ಯಾರಾದರೂ, ನಾವು ಅವ್ರಿಗೆ ಯಾರ ಕಡೆ ಹೋಗಿ ಕೇಳೀವಿ, ದುಡ್ಡು ಕೇಳೀವಿ, ಅಕ್ಕಿ ಕೇಳೀವಿ, ಏನಾದರೂ ಸ್ವಲ್ಪ ಕೇಳೀವಿ. ಶಾಮಿಲಿಂದ ಹಿಡಿದು ಒಂದು ಉಪ್ಪಲ್ಲಿಂದ ಹಿಡಿದು ಮಂದಿ ಊಟ ಮಾಡೋದು ನಾನು ಮದುವೆ ಎಲ್ಲ ಖರ್ಚು. ಫಸ್ಟ್ ಕುಂಭಮೇಳ ಹೋಗ್ತೈತಿ. 1,008, 1,007, 1,000 ಹಂಗೆಲ್ಲ ಹೇಳ್ತೀವಿ ನಾವು. ಅದು 1500 ಜನದ್ದು. ಅಲ್ಲೇ ಫಸ್ಟ್ ಸೀರೆ 2-3 ತಿಂಗಳ ಮೊದಲೇ ಸೀರೆ ವ್ಯವಸ್ಥೆ ಆಕೈತಿ. ಆಮೇಲೆ ಅವ್ರಿಗೆ ಜಂಪರ್ ಪೀಸು, ಆಮೇಲೆ ಕಾಯಿ 1 ಕಡೆ ತೊಗೊತೀವಿ, ಅರಬಿ ತೊಗೊತೀವಿ. ಎರಡನೇದು ಮದುಮಗಳಿಗೆಲ್ಲನೂ ತಾಳಿ, ಕಾಲುಂಗ್ರ, ಅರಬಿ ಎಲ್ಲ, ರೇಷ್ಮೆ ಸೀರೆ ಎಲ್ಲ. ಆಮೇಲೆ ಒಂದು 15-20 ಸಾವಿರ ವರ್ಷ ಜಾಸ್ತಿ ಹಾಕೊಂಡು ಹೊಂಟಿದ್ದಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಅನ್ನ ಪ್ರಸ್ತಾಕ್ತೀವಿ. ಯಾರ ಕಡೆ 1 ರೂಪಾಯಿ ತೊಗೊಳಲ್ಲ. ನಾವು ಕೇಳಿದ್ವಿ, ಇಲ್ಲ ಮಂದಿ ಕೊಡ್ತಾರೆ ಮೇಲೆ ಮತ್ತೆ ಹೆಂಗೆ ಹೇಳ್ತಾರೆ ಅಂದ್ರೆ, ಅಧ್ಯಕ್ಷ ಏನಂದ್ರೆ, ಇಲ್ಲ ನಂದು ಹರಿಕೆ ಐತಿ, ಅದು ಬೇಡ, ಮತ್ತು ನನ್ನ ಹರಕೆ ಮುರಿಯುತ್ತೆ ಅಂದ್ರೆ. ಅವರು ಸಮಾಜದಾಗ ಆಯ್ತು ನೋಡು, ಚಲೋ ಕೆಲಸ ಮಾಡ್ತಾನೆ. ನಾವು ಒಪ್ಪಿಗೆ ಎಲ್ಲ ನಾವು ತನ್ನೋ ಮನದಂದೆಲ್ಲ ನಿಂತೀವಿ. ದನ ಅವ್ರದ್ದು ತನ್ನೋ ಮನದಿಂದ ಎಲ್ಲರೂ ನಿಂತೀವಿ. ಹಾಂ, ಇದು ನಮ್ಮದು ವಸುದೇವ ಕುಟುಂಬ. ಅಂದರೆ ಜಗತ್ತಿನಾಗ ಎಲ್ಲ ಜನರು ಒಂದೇ ಕುಟುಂಬ ಬಾಳ್ಬೇಕಂತ ನಮ್ದು ಹಿಂದೂ ಫಿಲಾಸಫಿ ಹೇಳ್ತೈತಿ. ಹಿಂದೂ ಫಿಲಾಸಫಿ ಏನು ಹೇಳ್ತೈತಿ, ಜಗತ್ತಿನಾಗ ಎಲ್ಲ ಜನರು ಒಂದೇ ಕುಟುಂಬವಾಗಿರಬೇಕು ಅಂತ ಹೇಳ್ತೈತಿ. ನಾನು ಹಿಂದೂ ಪ್ರತಿಪಾದಕ ಅಂತೇಳಿ ರಾಜು ಖಾನಪ್ಪನವ್ರು ಏನು ಹೇಳ್ದಾನಂದ್ರೆ, ಇದು ಸ್ವಲ್ಪ ಅವರು ಹಿಂದೂ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ಬೇಕು. ಅವರು ಅಧ್ಯಯನ ಮಾಡಿ ಆಮೇಲೆ ಇವೆಲ್ಲ ಕೊಂಕ ಮಾತಾಡಿ ಇವೆಲ್ಲ ಸಂಘರ್ಷ ಮಾಡಬಾರ್ದು. ಯಾರೋ ಒಂದು ಮನುಷ್ಯ ಕಲ್ಯಾಣ ಕಾರ್ಯ ಮಾಡ್ತಾನೆ, ನಾವು ನಿಂತು ಸಪೋರ್ಟ್ ಮಾಡ್ಬೇಕು. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡ್ಬೇಕು. ನಾವು ಅದು ಸರಿ ಸುಮಾರು ಹಿಂದಿನ ದಿವಸ ನಾವು ರಸಮಂಜರಿ ಮಾಡ್ತೀವಿ. ನಾನಾ ಕಡೆಯಿಂದ ಕಲಾಕಾರ ಬರ್ತಾರೆ, ನಾನಾ ಕಡೆಯಿಂದ ಕಲಾವಿದರು ಬರ್ತಾರೆ, ಆಮೇಲೆ ಗದಗಿನ ಮಂದಿನೂ ಬರ್ತಾರೆ. ಸರಿ ಸುಮಾರು 7 ಗಂಟೆಗೆ ಚಾಲಾಗಿದ್ದು 1 ಗಂಟೆನೇ ಇರ್ತೈತಿ. ಅದಕ್ಕೆ ನಾವೆಲ್ಲ ಯಾರು ಅನುವು ಮಾಡಿ ಕೊಡ್ತಾರೆ. ಮರು ದಿವಸ
ನೂರಾರು ಜನ ಸಂಘ ಸಂಸ್ಥೆಗಳು ಬಂದಿದ್ದೆಲ್ಲನೂ ನೀಡೋದು ಮಾಡೋದು ಎಲ್ಲ ನಮ್ಮ ಸಾಧು ಸಂತರಿಗೆ ಸುಪೇರಿಗೆ ಕರ್ಕೊಂಡು ಹೋಗೋದು ಬರೋದು ಎಲ್ಲನೂ ವ್ಯಾಲೆಂಟಾಗಿ ಇದು ಮಾಡ್ತಾರೆ. ಅದಕ್ಕೆ ಬಂದು ನಿಂದ್ರಿ ನೀವು. ನಾವು ಯಾರಿಗೂ ಬ್ಯಾಡ್ ನಿಂದಿಲ್ಲ. ನಾವು ಯಾರಿಗೂ ನಮ್ಮ ಮದುವೆ ಸಂಬಂಧ ಬಂದು ನಿಂತು ಮಾಡೋಕ್ಕೆ ಯಾರಿಗೂ ಬ್ಯಾಡ್ ನಿಂದಿಲ್ಲ. ಯಾರಿಗೂ ನಾವು ಅವ್ರಿಗೆ ಎದ್ರ ಬಗ್ಗೆನೂ ಅಪೇಕ್ಷೆ ಮಾಡಿಲ್ಲ. ಯಾವಾಗ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಕೊತ ಬಂದಿದ್ದೀವಿ. ಒಂದು ಉಪ್ಪು ಕಾಳು ಯಾರು ಕಡೆ ತೊಗೊಂಡಿಲ್ಲ, ₹1 ಯಾರು ಕಡೆ ತೊಗೊಂಡಿಲ್ಲ. ತೊಗೊಂಡಿದ್ದೆ ಕರೆ ಆದ ನೀವು ಅದನ್ನು ತೋರಿಸ್ಕೊಟ್ರೆ ಅದು ಎಲ್ಲ ಸಾಮರಸ್ಯ ಐತಿ. ಇದು ಗೋವಿಂದ ಭಟ್ಟರ ಶಿಶುರಾಮ ಶರೀಫರ ಆದಂಥ ಗುರು ಪಂಚಾಯತ್ ಸಜ್ಜಾರ್ ಇದ್ದಂಥ ಇದು ನಮ್ಮೂರು. ಇಲ್ಲಿ ಯಾವ ಕೋಮಗಲ್ವೇ ಯಾವಾಗಿಲ್ಲ. ಸುಮ್ಮ ಧರ್ಮದ ಬಗ್ಗೆ ಅಲ್ಲಿ ಹಚ್ಚಿ ಜಗಳ ಹಚ್ಚಿ ಯಾವ ಒಂದು ಕೊಂಕ ಮಾತಾಡಿ ಇದು ಮಾಡೋದು ಸರಿಯಲ್ಲ. ಅದಕ್ಕೆ ನಾವು ಇದನ್ನು ಪ್ರೆಸೆಂಟ್ ಮಾಡಿವಿ. ಶ್ರೀ ವೀರನಾರಾಯಣ ಸನ್ನಿಧಿಗೆ ಅವನ ಪಾರದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಡೆದಾಡುವ ದೇವರು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಈ ನಾಡಲ್ಲಿ ಕೋಮು ಸೌಹಾರ್ದತೆಯನ್ನು ನಡೆಸಿಕೊಂಡು ಬಂದಂತಹ ಒಂದು ಭವ್ಯ ಪರಂಪರೆ ಇರುವಂಥ ಮಠ. ಆ ಮಠದ ಆವರಣದಲ್ಲಿ ಸುಮಾರು 15 ವರ್ಷದಿಂದ 2011ರಿಂದ ಆ ಭಕ್ತಿ ಸೇವೆಯನ್ನು ನಾವು ಆ ಮಠಕ್ಕೆ ಅರ್ಪಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನಾವು ಪುಣ್ಯಾರಾಧನೆಯ ದಿನ ಈ ಯಾವುದೋ ಮದುವೆ ಮುಂಜುವೆ ಕಾರ್ಯಕ್ರಮ ಮಾಡೋಂಗಿಲ್ಲ. ನಾವು ಮಾಡೋದು ಅವರ ಜಯಂತಿಯಂದು ಅವರಿಗೆ ಅವರದೇ ಆದ ಒಂದು ವ್ಯಕ್ತಿತ್ವದ ಬಗ್ಗೆ ಏನು ಅಭಿಮಾನ ಇಟ್ಕೊಂಡು ಅವರೇನು ಎಲ್ಲ ಅಂಧ ಅನಾಥರ ಮಕ್ಕಳಿಗೆ ಬೆಳಕಾಗಿರುವಂಥ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಒಂದು ಜಯಂತಿಯಂದು ನಾವು ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜವನ್ನು ಒಂದುಗೂಡಿಸಿ ಸಮಾಜದ ಸಾಮರಸ್ಯವನ್ನು ನಾವು ಯಾವುದೇ ರೀತಿಯಿಂದ ಕೆಡಕಾಗದಂತೆ ಎಲ್ಲ ಬಂದಂಥ ಭಕ್ತಾದಿಗಳಿಗೆ, ನಾವು ಅಲ್ಲಿಯ ಭಕ್ತರು, ನಾವು ಯಾರೂ ಅಲ್ಲಿ ಸೇವಾಕರ್ತರು ಭಕ್ತರು, ಆ ಮಠ ಮಾನ್ಯಗಳಿಗೆ ಪ್ರತಿಯೊಂದು ಮಠ ಮಾನ್ಯದ ಅಜ್ಜಾರ ಬಗ್ಗೆ ನಾವು ಯಾವುದೋ ಅವಹೇಳನಕಾರಿ ಯಾವುದೂ ಮಾತಾಡಿಲ್ಲ. ನಾವು ಅಂಥ ಯಾವುದೂ ಇದು ಇಲ್ಲ. ಆಮೇಲೆ ನಾವು ಯಾವುದೋ ಈ ನಗರಸಭೆ ಅಧ್ಯಕ್ಷರಾದಾಗಿಂದ ಆ ಮಠದ ಬಗ್ಗೆ ಕಾಳಜಿ ವಹಿಸಿ ಒಂದು ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಲೈಟಿನ ಹೈಮಾಸ್ಕ್ ವ್ಯವಸ್ಥೆ ಆಗಿರ್ಬೋದು, ಮಠ ಮಾನ್ಯಗಳಿಗೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಅವರೆಲ್ಲ ತಮ್ಮ ಏನು ಆಡಳಿತ ಅವಧಿಯಲ್ಲಿ ಮಾಡಿದಾರೆ ಅದೆಲ್ಲ ಶ್ಲಾಘನೀಯ ಕೆಲಸ. ಇದರಲ್ಲಿ ಜಾತಿ ಧರ್ಮ ಬರೋಂಗಿಲ್ಲ. ಮಠದ ವಿಚಾರದಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಇಸಾಯಿ ಎಲ್ಲ ಭಾರತೀಯರು. ನಾವು ಮೊಟ್ಟ ಮೊದಲೇದಾಗಿ ಆ ಭಾರತೀಯ ಸಂಸ್ಕೃತಿಗೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು. ಭಾರತ ಅನ್ನೋದು ಒಂದು ದೇಶ. ಆ ದೇಶದ ಪರಿಕಲ್ಪನೆ ನಾವೆಲ್ಲ ಒಂದು ಅಂತ ಹೇಳ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ನಾವೆಲ್ಲ ಮಾಡಕತ್ತೀವಿ. ನಾವು ಯಾವುದೋ ಗುಂಪು ಕಟ್ಕೊಂಡು ಯಾರ್ದಾರ ಮಾತು ಕೇಳಿ ನೀವು ಏನೋ ಒಂದು ದಾರಿ ತಪ್ಪಿ ಮಾತಾಡಿದ್ರಂದ್ರೆ ಅದ್ರ ಬಗ್ಗೆ ನೀವು ಕಾಳಜಿ ವಹಿಸಿ ನೋಡ್ರಿ. ಅಲ್ಲಿ ಬಂದು ಎಲ್ಲ ಸರ್ವಧರ್ಮದವರು ಬಂದಿರ್ತಾರೆ. ಆ ಮಠದಲ್ಲಿ ಧರ್ಮ ಭೇದ ಭಾವ ಇಲ್ಲ. ಮಠದ ಭಕ್ತರು ಏನೇನು ಕೊಟ್ಟಾರ ಅಲ್ಲಿ ಒಂದು ಬೋರ್ಡ್ ಮಾಡಿಸಿ ಹಾಕಿದ್ದಕ್ಕೂ ಅಲ್ಲಿ ಒಂದು ಹೆಸರು ಹಾಕಿದ್ದದ. ಆದ್ದರಿಂದ ಅವರು ಭಕ್ತಿ ಸೇವೆ ಮಾಡಿದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ತಿರಲ್ಲ, ಎಷ್ಟು ಸರಿ ಇದು? ಅವರವರ ಭಕ್ತಿಗೆ ತಕ್ಕಂಗೆ ಅವರು ಕೆಲಸ ಮಾಡಿದ್ದಾರೆ. ಆ ಭಕ್ತಿಗಳ ಬಗ್ಗೆ ನೀವ್ಯಾರೂ ಅದನ್ನು ನೀವು ನೋಡ್ರಿ. ನಾವು ಒಂದು ಕಡ್ಡಿ ಕಾಳಷ್ಟು ಒಂದು ಉಪ್ಪು ಸುಧಾ ಅವರು ದೇಣಿಗೆ ತೊಗೊಂಡಿಲ್ಲ. ನಾವು ಏನು ಆ ದಿನ ಬಂದಂಥ ಭಕ್ತಿಗಳು ಎಲ್ಲ ಏನು ಭಕ್ತಿ ಸೇವೆ ಮಾಡ್ತಾರೆ ಎಲ್ಲ ಮಠಕ್ಕೆ ಮಾಡ್ತಾರೆ. ಆದರೆ ನಾವೆಲ್ಲೂ ಅಲ್ಲಿ ದೇಣಿಗೆ ಎಬ್ಬಿಸೋದಾತು, ದೇಣಿಗೆ ಹುಂಡಿ ಇಡೋದಾತು ಯಾವುದೂ ಮಾಡಿಲ್ಲ. ಅದು ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ನಮ್ಮ ಪೀರ್ ಸಾಬ್ ಕೋತಾ ದಂಪತಿಗಳೇ ಅದನ್ನು ನಿರ್ವಹಿಸ್ಕೊತ ಬಂದಿದ್ದಾರೆ. ಅದರಲ್ಲಿ ನಾವೆಲ್ಲ ತನ್ಮನದಿಂದ ಅದೀವಿ. ಅವರ ಹಿಂದೆ ಸೇವೆ ಮಾಡೋಕ್ಕೆ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಈ ಗದಗಿನ ಸೌಹಾರ್ದತೆಯನ್ನು ಹೀಗೆ ಮುಂದುವರಿಸಿಕೊಂಡು ಹೋಗೋಕೆ ನಾವೆಲ್ಲ ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗಿರೋಣ. ನೀವು ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಪತ್ರಕರ್ತರೆಲ್ಲ ಇದರ ಬಗ್ಗೆ ನೀವು ಕಾಳಜಿ ವಹಿಸಿ ಗದಗಿನ ಸಾಮರಸ್ಯವನ್ನು ಕೆಡಿಸುವ ಎಲ್ಲರ ಬಗ್ಗೆ ತಾವು ಇದನ್ನು ಆಗಲಾರದ ಹಾಗೆ ನೋಡ್ಕೊಳ್ಳೋದು ತಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಎಲ್ಲ ಒಂದ ಅಂತ ಹೇಳ್ಕೊಂಡು ಹೋಗ್ಬೇಕಂತೇಳಿ ನಾವು ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋಕೆ ಇವತ್ತು ಬಂದಿದ್ದೀವಿ. ರಾಜು ಖಾನಾಪುರ್ ಅವರು ಯಾವುದೋ ಒಂದು ವಿಷಯ ತೊಗೊಂಡು ಅಲ್ಲಿ ಹೆಸರು ಹಾಕಿದ್ದಾರೆ, ಈ ಧರ್ಮದವರು ತೇರಿಂಗಾಲಿ ಮೇಲೆ ಹೆಸರು ಹಾಕಿದ್ದಾರೆ, ಹಾಗೆ ಹೀಗೆ ಅಂತಂದು ಮಾತಾಡ್ತಾ ಇದ್ದಾರೆ. ಆ ನಂತರ ಹೊರಗಡೆ ಬಂದಂಥ ವಿಷಯವಾಗಿ ನಾವು ದಿವಂಗತ ಶ್ರೀ ಕೆ ಎಚ್ ಪಾಟೀಲ್ ಅವರ ಹೆಸರಿನಿಂದ ಮಾಡುವಂಥ ಕಾರ್ಯಕ್ರಮಗಳಿಗೆ ಹೊರಗೆ ನಿಂತ ದೇಣಿಗೆ ವಿಸ್ತಾರ ಅಥವಾ ಮಠದಿಂದ
ಇವರಿಗೆ ಸಹಾಯ ಮಾಡ್ತಾರೆ. ನಾವು ಯಾವ ಮಠದಿಂದನೂ ತೊಗೊಂಡಿಲ್ಲ, ಯಾವ ಹೊರಗಡೆನೂ ಒಂದು ಬಗ್ಸಿ ಅಕ್ಕಿ ಕೂಡ ನಾವು ಇವತ್ತುವರೆಗೆ ನಾವು ತೊಗೊಂಡಿಲ್ಲ. ಆ ನಿಮಿತ್ತವಾಗಿ ನಾವು ರಕ್ತದಾನ ಶಿಬಿರ ಕೂಡ ನಾವು ಏರ್ಪಡಿಸಿರ್ತೀವಿ. ಈ ಒಂದು ವಿಷಯವಾಗಿ ನಾವೆಲ್ಲಿ ಇವತ್ತು ಪೀರ್ ಸಾಬ್ ಅವರ ಶ್ರೀಮತಿಯಾದ ಜೊಹರಾ ಅವರ ಆರೋಗ್ಯ ಅತ್ಯಂತ ಹದಗೆಟ್ಟ ಸ್ಥಿತಿಯೊಳಗಿರುವಾಗ ಎಲ್ಲ ಕಡೆ ಅವರು ಹೋಗಿ ಬಂದರೂ ಆರಾಮಾಗಿದ್ದಿಲ್ಲ. ಕಡೆಗೆ ಯಾರೋ ಒಂದು ಹೇಳಿದ್ರಿಂದ ಪುಟ್ಟೇಜರ ಗದ್ಗಿಗೆ ಅವರ ಪುಟ್ಟೇಜರ್ ಇದ್ದಾಗನೇ ಇನ್ನೂ ಅವರು ಒಂದು ಆಶೀರ್ವಾದದಿಂದ ಅವರು ಆರಾಮ ಹಾಕ್ಕೊತ ಬಂದರು. ಅವರು ಮಾತು ಕೊಟ್ಟರು, ಯಾರು ಪೀರ್ ಸಾಬ್ ಕೌತಾಳವರು. ಇದು ಎಲ್ಲಿ ಹೋದರೂ ಆರಾಮಾಗಿದ್ದಲ್ಲಿ ಹಿಂಗೆ ನನ್ನ ಜೀವ ಇರುವವರೆಗೂ ನನ್ನ ಕೈಲಿ ಆದಷ್ಟು ನಾನು ಅದನ್ನು ಸ್ವತಃ ನನ್ನ ಖರ್ಚಿಂದ ಒಂದೇ ಮದುವೆ ಆಗಲಿ ಎರಡೇ ಮದುವೆ ಆಗಲಿ ನಾ ಎಲ್ಲಿ ಪಟ್ಟಿ ಎತ್ತಲಾರದಿಂದ ನನ್ನ ತನುಮನದಿಂದ ನಾವು ಮಾಡ್ತೀವಿ ಅಂತಂದು ಅವತ್ತೇ ಅವ್ರಿಗೆ ಮಾತು ಕೊಟ್ಟರು. ಆ ಒಂದು ವಿಷಯವಾಗಿ ಇಲ್ಲಿವರೆಗೂ ನಾವು 11 ವರ್ಷದಿಂದ ಇದನ್ನು ಮಾಡ್ಕೊತ ಬಂದೀವಿ. ನಾವು ಪುಟ್ಟಜ್ಜರ ಜಯಂತಿ ದಿವಸ ಅಷ್ಟೇ ಅಲ್ಲದೆ ಇದು ಇತ್ಯಾರ ಕೂಟದಲ್ಲೇ ನಾವು ಇಲ್ಲ ಅದು ಶ್ರಾವಣ ಮಾಸದಾಗ ನಾವು ಪ್ರತಿ ಸೋಮವಾರ ನಾವು ಎಲ್ಲ ಕಡೆ ಮಾಡ್ಕೊತ ಬರ್ತೀವಿ. 5 ಕಡೆ ಮಾಡ್ತೀವಿ. ಒಂದು ಅತ್ತಿಕಾಳು ಕೊಟ್ಟು, 2 ತೋರ್ಸ ಮಠದ ಹತ್ರ, ಆಮೇಲೆ SM ಕೃಷ್ಣನಗರು, ಆ ನಂತರ ಬೆಟಗೇರಿಯಲ್ಲಿ ಮಾಡ್ತೀವಿ, ಶ್ರೀರಾಮಗುಡಿ ಹತ್ರ ಮಾಡ್ತೀವಿ, ಆಮೇಲೆ ಮಠದಲ್ಲಿ ಮಾಡ್ತೀವಿ. ನಾವು ಈ ಎಲ್ಲ ಕಾರ್ಯಕ್ರಮ ನಾವು ಸರ್ವ ಧರ್ಮ ನಾವು ಎಂದೂ ಇವ್ರು ಹಿಂದೂ ಇವ್ರು ಮುಸ್ಲಿಮ್ ಅಂತ ನಮ್ಮ ನಾವು ಎಂದು ಬಂದಿಲ್ಲ. ಅದಕ್ಕೆ ದಯಮಾಡಿ ನಾವು ಏನು ಮಾಡಿದರೂ ನಾವೆಲ್ಲ ಇದ್ದೀವಿ ಇಲ್ಲೇ, ನಾವೆಲ್ಲ ಕಾರ್ಯಕರ್ತರಲ್ಲೇ. ಹಿಂಗೆ ತಾವು ಒಂದು ಸಾಮಾನ್ಯ ಕಾರ್ಯಕರ್ತಾಗಿ ರಾಜು ಖಾನಾಪುರವರೇ ನೀವೇ ಬರ್ರಿ, ಬಂದು ನಮ್ಮ ಜೊತೆ ಕೈಗೂಡಿಸ್ರಿ. ಇಲ್ಲೇ ವಿನಾಕಾರಣ ನೀವು ಅದು ಇದು ಅಂತಂದು ಹಿಂದೂ ಮುಸ್ಲಿಮವಾಗಿ ಮಾತಾಡಿದಂಥ ಧರ್ಮನ್ನ ನೀವು ಇಲ್ಲೆಲ್ಲಿ ನಮ್ಮದು ಗದಗ ಜಿಲ್ಲೆಯಲ್ಲೇ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೂ ನೀವು ಕೇಳ್ಕೊಡ್ರಿ. ನಮ್ಮ ಅಧ್ಯಕ್ಷರಾಗಲಿ ಅಥವಾ ನಮ್ಮ ಸರ್ವಸಾಮಾನ್ಯ ಒಂದು 3-3.5 ಸಾವಿರ ರೂಪಾಯಿ 3-3.5 ಸಾವಿರ ಸದಸ್ಯರಿದ್ದಾರೆ KH ಪಾಟೀಲ್ ಅಭಿಮಾನ. ಇದನ್ನೆಲ್ಲ ನಾವು ಅದನ್ನು ದೀರ್ಘಕ್ಕೆ ಹೋಗೋದು ಬೇಡ. ಈ ಒಂದು ಕಾರ್ಯಕ್ರಮ ಮೂಲಕ ನಿಮಗೆ ತಿಳಿಪಡಿಸುವುದೇನೆಂದರೆ, ದಯಮಾಡಿ ಯಾವುದೋ ಒಂದು ಹಿತ್ತಾಳೆ ಕಿವಿ ಹಾಕದೆ ನೀವು ಕುಲಂಕುಷವಾಗಿ ಬನ್ನಿ, ಮಾತಾಡ್ರಿ, ಹಂಗೇನು ಇರ್ತಂತ ಹೇಳ್ರಿ ಅಂತೇಳಿ ಇಷ್ಟು. ಸರ, ಈ ಪ್ರಶ್ನೆಗೆ ನಂದು ನೇರವಾದ ಉತ್ತರ ಏನಂದರೆ, ನಾವೆಲ್ಲರಿಗೂ ಮಠದ ಸಿಬ್ಬಂದಿಗಳಿಗೆ ಇನ್ನೂ ಒಂದು 3-4 ತಿಂಗಳು ಇದ್ದೊತ್ತಿನಾಗ ನಾವು ಅಲ್ಲೇ ಅವರ ಇದ್ರೊಳಗನೆ ಮೀಟಿಂಗ್ ಮಾಡ್ತೀವಿ. ಎಲ್ಲರಿಗೂ ನಾವು ಹೇಳ್ತೀವಿ, ಎಲ್ಲರಿಗೆ ಹೇಳಿ ಎಲ್ಲರ ಅಭಿಪ್ರಾಯ ತಗೊತೀವಿ. ಆಮೇಲೆ ಮಠದವರು ಮುಂದಾಗಿ ಬಂದು ನಮ್ಗೆ ಹಿಂಗೆ ಮಾಡ್ರಿ ಅಂತ ಅವ್ರು ಸಜೆಷನ್ ಕೊಡ್ತಾರೆ. ಆಮೇಲೆ ನೀವು ಹೇಳಿದ ಪ್ರಕಾರ ಒಂದೇ ಧರ್ಮ ಇಲ್ಲೇ ಇಲ್ಲ, ಇಲ್ಲೇ ನಾ ಹಿಂದೂ ಅದೀನಿ, ಮುಸ್ಲಿಮ್ಸ್ ಅದಾರ. ರಾಜಕಾರಣ ನಾವು ಎಂದೂ ಮಾಡಿಲ್ಲ, ರಾಜಕಾರಣ ಎಂದೂ ಮಾಡಿಲ್ಲ. ನಾವು ರಾಜಕಾರಣ ಎಂದೂ ಮಾಡಿಲ್ಲ. KH ಪಾಟೀಲ್ ಒಂದು ಮಾಡ್ತೀವಿ ನಾವು. ದಿವಂಗತ ಶ್ರೀ KH ಪಾಟೀಲ್ ನಮ್ಮದು ವೇದಿಕೆ ರೀ. ಅದು ಅವರು ನಾವು ಕೇಳಿ ಅವರು ರೈತರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಕೋಮಸ್ವಾರದ ಎಲ್ಲರ ಬಗ್ಗೆನೂ ಅವರು ಎಲ್ಲ ಒಳ್ಳೇದು ಮಾಡ್ಕೊಂಡು, ಅದಕ್ಕೆ ನಮ್ದು ಅವ್ರದ್ದು ಹೆಸರಿಲ್ಲ. ನಾವು ಯಾವತ್ತೂ ಅದರೊಳಗೆ ರಾಜಕೀಯ ತಂದಿಲ್ಲ, ಎದ್ರ ಬಗ್ಗೆ ನಾವು ಇದು ಮಾಡಿಲ್ಲ. ಅಲ್ರಿ, ನಾವು ಮಾಡೋದು ನಮ್ದು ವೇದಿಕೆ ಹೆಸರು ಅಷ್ಟೇ. ಅಲ್ಲಿ ಬರೋ ಜನ ಎಲ್ಲ ಪುಟ್ಟರಾಜನ ನೋಡಿ ಬರ್ತಾರೆ. ಪುಟ್ಟರಾಜರ ಮಠ ಅಂತ ಬರ್ತಾರೆ ಮದುವೆಗೆ. ಪುಟ್ಟರಾಜರ ಮಠ ಆಶೀರ್ವಾದ ತೊಗೊಳಕ್ಕೆ ಬರ್ತಾರೆ. ನಾವು ಮದುವೆ ಮಾಡಿದ ಸರಿ ಸುಮಾರು 20-25 ಸಾವಿರ ಜನ ಕೊಡ್ತಾರೆ. ಅಲ್ಲಿ 4-5 ಲಕ್ಷ ದೇಣಿ ಕೊಡ್ತೈತೆ ಅಲ್ಲಿ. ಆದ್ರೆ ನಾವು ಜಾತ್ರೆ ದಿವಸ ಮಾಡಲ್ಲ, ಅಜ್ಜಾರ ಜಯಂತಿ ದಿವಸ ನಾವು ಮಾಡ್ತೀವಿ. ಅದು ಯಾರ ಹೆಸರಲ್ಲಿ ಮಾಡ್ತೀವಿ? ದೊಡ್ಡ ಗೌಡ್ರ ಹೆಸರಲ್ಲಿ ಮಾಡ್ತೀವಿ ನಾವು. ಹೀಗಾಗಿ ಅವ್ರ ಫೋಟೋಗಳು ಹಾಕಿದ್ರೆ ತಪ್ಪೇನು ಸರ? ನಾವು ಬೇರೆ ಏನು ಅವ್ರದ್ದು ಅಷ್ಟೇ ಫೋಟೋ ಐತಿ, ಬೇರೆ ಯಾರ್ದು ಸಾರ್ವಜನಿಕರು ನಮ್ಮ ಕಾರ್ಯದರ್ಶಿ ಯಾವುದು ಫೋಟೋ ಹಾಕಿಲ್ಲ ಅಂದ್ರೆ ಮತ್ತೆ ಬೇರೆ ಅವ್ರವ್ರು ಹಾಕ್ತಿರ್ತಾರೆ. ನಮಗೆ ಗೊತ್ತಿಲ್ಲಾರ್ದಂಗೆ ಎಷ್ಟೋ ಫೋಟೋ ಹಾಕಿರ್ತಾರ. ಕೊಡ್ಲಿಲ್ರಿ, ಮಾಡ್ಲಿ, ಅದಕ್ಕೆ ಕೊಡ್ಲಿ ಮಾಡ್ಲಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರ ಜೊತೆ ನಾವು ಮಿಂಗಲ್ ಆಗ್ತೀವಿ, ಮಾಡಲಿ, ಏನು ಒಳ್ಳೆ ಕೆಲಸ. ಈಗ ನಾವು ಎಷ್ಟೇ ಫೋಟೋ ಹಾಕಿರಿ ನಾವು ಹಾಕ್ತೀವಿ ಅನ್ನೋದು ನಿಮ್ಗೆ ತಪ್ಪು ಕಲ್ಪನೆ ತಿಳ್ಕೊಂಡಿದ್ದೆ ಮಿತ್ರರೇ. ಅದು ಭಕ್ತರದಾಗ ಹೇಳ್ತೀನಿ ನಾನು, ಅವ್ರಿಗೆ ನಾ ಈ ಮುಖಾಂತರ ಹೇಳ್ತೀನಿ. ಈಗ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಭಕ್ತರು ಇರ್ತಾರೆ, ನಾನು ಒಂದು ಮಾಡಿಸಿರ್ತೀನಿ, ಅವರು ಒಂದು ಮಾಡಿಸಿರ್ತಾರೆ, ಎಲ್ಲೆಲ್ಲೋ ಹಳ್ಳಿ ಕಡೆಯಿಂದ ಬಂದು ಫೋಟೋ ಹಾಕಿರ್ತಾರೆ. ನಾವು ಯಾರು ಅದನ್ನು ವೈಯಕ್ತಿಕವಾಗಿ ಅವ್ರ ಫೋಟೋ ಇವ್ರ ಫೋಟೋ ಅಂತ ಏನೂ ಹಾಕಂಗಿಲ್ಲ. ಎಲ್ಲ ನಾವು ಸಾರ್ವಜನಿಕರು ಆಮೇಲೆ ಅವರು ನಮ್ದು ಬೋರ್ಡ್ ನೋಡಿ ದಿವಂಗತ KH ಪಾಟೀಲ್ ಅವ್ರು ನೋಡಿ ಬರಂಗಿಲ್ಲ, ಅಜ್ಜ ನೋಡಿ ಬರ್ತಾರೆ. ಅದಕ್ಕೆ ಅವ್ರವ್ರು ಇಚ್ಛಾಶಕ್ತಿ ಬಂದಿರ್ತಾರೆ. ನೀವು ಹೇಳ್ದಂಗೆ ಬೇರೆದವ್ರು ಬಂದು ಮಾಡಲಿ, ಅದಕ್ಕೆ ನಾವು ಮುಂದಿರ್ತೀವಿ. ನಾವು ಬರೀ ಸಾಮಾನ್ಯ ಕಾರ್ಯದರ್ಶಿಯಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತಂದ್ರೆ ಏನಾಗೈತಿ?